ದೇವೇಗೌಡನ್ಗೆ, ದಲಿತ ವಿರೋಧಿ ಜಿಟಿ ದೇವೇಗೌಡನ್ಗೆ. ನಿನ್ನೆ ದಿನ ಒಂದು ವಿಧಾನಸಭೆ ಸಚಿವ ಸಂಪುಟ ಸಭೆಯಲ್ಲಿ ಸಹಕಾರ ಸಂಘದ ದಲಿತ ಸಮುದಾಯಕ್ಕೆ ಮತ್ತು ಎಸ್ಟಿ ಜನಾಂಗದವ್ರಿಗೂ ಕೂಡ ಒಂದು ಸಹಕಾರ ಸಂಘದಲ್ಲಿ ಮೀಸಲಾತಿ ಬಗ್ಗೆ ಸಿದ್ದರಾಮಯ್ಯ ಅವರೊಂದು ಧ್ವನಿಯನ್ನು ಮಾಡಿದರು. ಆ ಒಂದು ವಿಚಾರವಾಗಿ ಜಿಟಿ ದೇವೇಗೌಡವರು ಸಹಕಾರ ಸಂಘನ ಮುಚ್ಚಿಬಿಡಿ, ಸರ್ಕಾರನ ಮುಚ್ಚಿಬಿಡಿ, ದಲಿತ ರಾಜಕೀಯ ನಡೀತಾ ಇದೆ ಅಂತಕ್ಕಂಥ ಒಂದು ಅವಹೇಳನಕಾರಿ ಮಾತುಗಳನ್ನ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ. ಆ ಒಂದು ವಿಚಾರವಾಗಿ ನಾವು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ತಮಗೆ ಮತ ಹಾಕಿಸ್ಕೊಳ್ಳಿಕ್ಕೆ ತಾವೊಂದು ಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆಗೆ ಹೋಗಲಿಕ್ಕೆ ದಲಿತರು ಮತ ಬೇಕು. ಅದೇ ರೀತಿ ಒಂದು ಸಹಕಾರ ಸಂಘಕ್ಕೆ ದಲಿತರು ಬೇಡವೆ ಅಂತಕ್ಕಂಥದ್ದು ನಮ್ಮ ವಾದ. ಏನೇ ರೀತಿ ಒಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ಜಾತಿ ರೋಗಿಗಳಿಗೆ ಇನ್ನು ಮುಂದಾದರೂ ಕೂಡ ಬದಲಾಗಿ ಅವ್ರೇನು ಹೇಳ್ತಾ ಇದಾರಲ್ಲ, ಸಹಕಾರ ಸಂಘ ಮುಚ್ಚಿಬಿಡಿ, ಸರ್ಕಾರ ಮುಚ್ಚಿಬಿಡಿ ಅಂತ, ಇನ್ಮೇಲೆ ನೀವು ಒಂದು ಕೆಲಸ ಮಾಡಿ ಅಂಥವ್ರುಗಳಿಗೆ ಮತ ಹಾಕೋದನ್ನ ನಿಲ್ಲಿಸ್ಬಿಡಿ. ಆಗ ಅವ್ರುಗಳಿಗೆ ಬುದ್ಧಿ ಬರ್ತದೆ, ಮನೇಲಿ ಕೂತಿರು ಗೊತ್ತಾಯ್ತದೆ ಅಂತೇಳಿ ಇಚ್ಛಿಸ್ತೀನಿ ನಮ್ಮ ಜನಗಳಿಗೆ. ಜೊತೆಗೆ ಏನು ಆಡಳಿತ ಸರ್ಕಾರದಲ್ಲಿ ನನ್ನ ನಡೀತಾ ಇದ್ದಂಥ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಆ ರೀತಿ ಮಾತಾಡ್ತಾರೆ ಅವರು ಅಂತಂದರೆ, 53 ಜನ ಇದ್ದೀರಿ ತಾವು ಪರಿಶಿಷ್ಟ ಜಾತಿ MLA MP ಗಳು ಕತ್ತೆ ಮೇಯಿಸ್ತಾ ಇದ್ರ. ದಲಿತರು ಅಂದ್ರೆ ಯಾರು ಹೇಳ್ತಿದ್ದಮ್ಮ ಅಲ್ಲಿ? ಹೇಗೆ ಒಬ್ಬ ಒಂದು ಪ್ರಶ್ನೆ ಮಾಡಿಲ್ವಲ್ರಿ ಆ ಸದನದಲ್ಲಿ? ಯಾಕಿದಾರ ಹೇಳ್ತಾ ಇದ್ದ ನೀನು ನಮ್ಮ ಜಾತಿಯವ್ರು ಬೇಡ ಅಂತ ಅಂದ್ಬಿಟ್ಟು? ಹಂಗಾರೆ ನಿಮ್ಗೆ ನಾವು ಓಟ್ ಹಾಕಿ ಗೆಲ್ಸಿ ವಿಧಾನಸಭೆ ಕಳಿಸಿರೋದಕ್ಕೆ ನಿಮ್ಮನ್ನ ನಾವು ಆರಾಮಾಗಿ ಶೋ ಮಾಡ್ಕೊಂಡಲ್ಲಿ ನೀವು ಕೂತ್ಕೊಂಡು ನಿಮ್ಮ ಸೀಟ್ಗಳನ್ನ ಭದ್ರ ಮಾಡ್ಕೊಳ್ಳಿ ಅಂತನಾ?